ಬಿಜೆಪಿಯಲ್ಲಿ ಬಿಜೆಪಿಯ ರಾಜ್ಯ ನಾಯಕತ್ವವನ್ನ ವಿರೋಧಿಸಿ ಬಿಜೆಪಿಯ ಮತ್ತೊಂದು ಬಣ ಇದೆಯಲ್ಲ, ಅದಕ್ಕೆ ಈಗ ಶಾಕಿಂಗ್, ಅದು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದು. ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಆದ ನಂತರ ಈಗ ಆ ಕಿಚ್ಚು ಧಗಧಗ ಅಂತೇಳಿ ಹೊತ್ತಿ ಉರಿತಾ ಇದೆ. ಉಚ್ಚಾಟನೆಯ ಬೆನ್ನಲ್ಲೇ ರೆಬಲ್ಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ರೆಬಲ್ಸ್ ಟೀಮ್ ಮಹತ್ವದ ಸಭೆಯನ್ನು ಮಾಡ್ತಾರೆ. ಯತ್ನಾಳ್ ಉಚ್ಚಾಟನೆ ಮಾಡಿರೋ ಕುರಿತು ಚರ್ಚೆಯನ್ನು ಮಾಡ್ತಾರೆ. ಕುಮಾರ್ ಬಂಗಾರಪ್ಪ ಮನೆಯ ಬದಲು ಗೌಪ್ಯ ಸ್ಥಳದಲ್ಲಿ ಸಭೆಯನ್ನ ಮಾಡ್ತಾರೆ ಈ ರೆಬಲ್ಸ್ ನಾಯಕರು. ಸಭೆಯಲ್ಲಿ ಶಾಸಕ ಯತ್ನಾಳ್ ಭಾಗಿಯಾಗುವಂತ ಸಾಧ್ಯತೆ ಇದೆ. ಉಚ್ಚಾಟನೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಬಿಜೆಪಿಯ ವರಿಷ್ಠರಿಗೆ ಮನವಿ ಮಾಡುವಂತ ಸಾಧ್ಯತೆಯೂ ಇದೆ. ಇನ್ಮುಂದೆ ಯಾವುದೇ ರೀತಿಯ ಅಶಿಸ್ತನ್ನ ತೋರಿಸೋದಿಲ್ಲ, ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಿರೋದಾಗಿ ಮನವಿ ಮಾಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಮುಂದೆ ಪರೇಡ್ ನಡೆಸಲು ತೀರ್ಮಾನವನ್ನ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಈಗ ಏನಾದ್ರೂ ಇದಕ್ಕೆ ವಿರುದ್ಧವಾಗಿ ಅಥವಾ ಬಿಜೆಪಿ ನಿಲುವಿಗೆ ವಿರುದ್ಧವಾಗಿ ಏನಾದ್ರೂ ಹೋದ್ರೆ ಅದು ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡುವಂತ ಸಾಧ್ಯತೆಯೂ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಬೆಂಗಳೂರಿಗೇನೋ ಬಂದಿದ್ದಾರೆ, ವಾಟ್ ನೆಕ್ಸ್ಟ್? ಎಲ್ಲಿ ಸಭೆ, ಯಾರೆಲ್ಲರೂ ಭಾಗಿಯಾಗ್ತಾರೆ, ಯಾವ ರೀತಿಯ ಚರ್ಚೆ ಆಗೋ ಸಾಧ್ಯತೆ? ಸ್ಮಿತಾ, ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾದ ಬಳಿಕ ಮೊದಲ ಬಾರಿಗೆ ಯತ್ನಾಳ್ ಅವರು ಬೆಂಗಳೂರಿಗೆ ವಾಪಸ್ ಆಗಿರ್ತಕ್ಕಂಥದ್ದು. ಮೊನ್ನೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂತ ಮಾತಿತ್ತು. ಆದ್ರೆ ಅವರ ಸಕ್ಕರೆ ಫ್ಯಾಕ್ಟರಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಚಿಂಚೋಳಿಯಲ್ಲಿ ಉಳ್ಕೊಂಡಿದ್ರು. ಈಗ ರೆಬಲ್ಸ್ ಗಳ ಸಭೆ ಇರೋದ್ರಿಂದ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಮಧ್ಯಾಹ್ನ 12 ಗಂಟೆಗೆ ಸಭೆ ಆರಂಭವಾಗುತ್ತೆ. ಆದ್ರೆ ಯತ್ನಾಳ್ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಈವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ಈವರೆಗೂ ಕೂಡ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲೇ ಎಲ್ಲಾ ಸಭೆಗಳನ್ನು ಕೂಡ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಏಕಾಏಕಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋದ್ರಿಂದ ಉಚ್ಚಾಟಿತ ನಾಯಕರೊಂದಿಗೆ ಬಿಜೆಪಿಯ ಹಾಲಿ ನಾಯಕರು ಯಾವುದೇ ರೀತಿಯಾದಂತಹ ಸಭೆ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಸಭೆಯನ್ನ ಗೌಪ್ಯವಾಗಿ ಸಭೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಗೌಪ್ಯ ಸಭೆಯಲ್ಲಿ ಬಹುತೇಕ ಒಂದಷ್ಟು ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಅವ್ರು ಯಾರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಬಹಿರಂಗವಾಗಿ ಗೊತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ ಗೌಪ್ಯವಾಗಿ ಸಭೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ಮೊದಲನೇದು. ಸೊ ಈಗಾಗಲೇ ಉಚ್ಚಾಟನೆ ಆಗಿರೋದ್ರಿಂದ ಅವರನ್ನ ಯಾವ ರೀತಿ ಮತ್ತೆ ಪಕ್ಷಕ್ಕೆ ಬರಮಾಡಿಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಒಂದಷ್ಟು ತಂತ್ರಗಳನ್ನ ಈ ಒಂದು ಸಭೆಯಲ್ಲಿ ಮಾಡಲಾಗುತ್ತೆ. ಪ್ರಮುಖವಾಗಿ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆಯನ್ನ ಮಾಡುವಂತದ್ದು ಮತ್ತು ಮನವಿಯನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತೆ ಪಕ್ಷದ ಉಚ್ಚಾಟನೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಉಚ್ಚಾಟನೆಯನ್ನ ವಾಪಸ್ ಯಾವ ರೀತಿ ತೆಗೆದುಕೊಳ್ಬೇಕು, ಹೈಕಮಾಂಡ್ಗೆ ಏನೆಲ್ಲ ಮನವಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಅದಕ್ಕೆ ಈ ಹಿಂದೆ ಯಾರೆಲ್ಲ ಉಚ್ಚಾಟಿತರಾಗಿದ್ರು ಅವರು ವಾಪಸ್ ಪಕ್ಷಕ್ಕೆ ಬರೋದಕ್ಕೆ ಏನೆಲ್ಲ ತಂತ್ರಗಳನ್ನ ಮಾಡಿದ್ರು ಮತ್ತು ಯಾವ ರೀತಿಯಾದಂತಹ ಮನವಿಯನ್ನ ಮಾಡಬೇಕು ಅನ್ನೋದನ್ನ ಎಲ್ಲ ಒಂದಷ್ಟು ಉದಾಹರಣೆಗಳನ್ನ ಸಂಗ್ರಹ ಮಾಡಿ ಯಾವ ರೀತಿ ಅಪೀಲ್ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಆದ್ರೆ ಸದ್ಯಕ್ಕೆ ಗೌಪ್ಯ ಸಭೆ ನಡೀತಾ ಇರೋ ಜಾಗಕ್ಕೆ ಯತ್ನಾಳ್ ಅವರು ಹೋಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಚಿಂಚೋಳಿಯಿಂದ ಹೈದರಾಬಾದ್ ವಿಮಾನ ನಿಲ್ದಾಣಕ್ಕೆ ಹೋಗಿ ವಿಮಾನ ನಿಲ್ದಾಣದ ಮೂಲಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಎಲ್ಲಿ ಗೌಪ್ಯ ಸಭೆ ನಡೀತಾ ಇದೆ ಆ ಭಾಗಕ್ಕೆ ಯತ್ನಾಳ್ ಅವರು ತೆರಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಸಭೆ ಬಹಳ ಪ್ರಮುಖವಾಗಿ ಮಹತ್ವವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋಂಥದ್ದು. ಸೊ ಹೀಗಾಗಿ ಈ ಒಂದು ಸಂದೇಶ ಹೈಕಮಾಂಡ್ಗೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗೌಪ್ಯ ಸಭೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಯತ್ನಾಳ್ ಅವರ ಉಚ್ಚಾಟನೆಯಲ್ಲಿ ಬಿಜೆಪಿಯ ರಾಜ್ಯ ನಾಯಕತ್ವವನ್ನ ವಿರೋಧಿಸಿ ಬಿಜೆಪಿಯ ಮತ್ತೊಂದು ಬಣ ಇದೆಯಲ್ಲ, ಅದಕ್ಕೆ ಈಗ ಶಾಕಿಂಗ್, ಅದು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದು. ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಆದ ನಂತರ ಈಗ ಆ ಕಿಚ್ಚು ಧಗಧಗ ಅಂತೇಳಿ ಹೊತ್ತಿ ಉರಿತಾ ಇದೆ. ಉಚ್ಚಾಟನೆಯ ಬೆನ್ನಲ್ಲೇ ರೆಬಲ್ಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ರೆಬಲ್ಸ್ ಟೀಮ್ ಮಹತ್ವದ ಸಭೆಯನ್ನು ಮಾಡ್ತಾರೆ. ಯತ್ನಾಳ್ ಉಚ್ಚಾಟನೆ ಮಾಡಿರೋ ಕುರಿತು ಚರ್ಚೆಯನ್ನು ಮಾಡ್ತಾರೆ. ಕುಮಾರ್ ಬಂಗಾರಪ್ಪ ಮನೆಯ ಬದಲು ಗೌಪ್ಯ ಸ್ಥಳದಲ್ಲಿ ಸಭೆಯನ್ನ ಮಾಡ್ತಾರೆ ಈ ರೆಬಲ್ಸ್ ನಾಯಕರು. ಸಭೆಯಲ್ಲಿ ಶಾಸಕ ಯತ್ನಾಳ್ ಭಾಗಿಯಾಗುವಂತ ಸಾಧ್ಯತೆ ಇದೆ. ಉಚ್ಚಾಟನೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಬಿಜೆಪಿಯ ವರಿಷ್ಠರಿಗೆ ಮನವಿ ಮಾಡುವಂತ ಸಾಧ್ಯತೆಯೂ ಇದೆ. ಇನ್ಮುಂದೆ ಯಾವುದೇ ರೀತಿಯ ಅಶಿಸ್ತನ್ನ ತೋರಿಸೋದಿಲ್ಲ, ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಿರೋದಾಗಿ ಮನವಿ ಮಾಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಮುಂದೆ ಪರೇಡ್ ನಡೆಸಲು ತೀರ್ಮಾನವನ್ನ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಈಗ ಏನಾದ್ರೂ ಇದಕ್ಕೆ ವಿರುದ್ಧವಾಗಿ ಅಥವಾ ಬಿಜೆಪಿ ನಿಲುವಿಗೆ ವಿರುದ್ಧವಾಗಿ ಏನಾದ್ರೂ ಹೋದ್ರೆ ಅದು ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಇದೆಲ್ಲವನ್ನ ಬ್ಯಾಲೆನ್ಸ್ ಮಾಡುವಂತ ಸಾಧ್ಯತೆಯೂ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಬೆಂಗಳೂರಿಗೇನೋ ಬಂದಿದ್ದಾರೆ, ವಾಟ್ ನೆಕ್ಸ್ಟ್? ಎಲ್ಲಿ ಸಭೆ, ಯಾರೆಲ್ಲರೂ ಭಾಗಿಯಾಗ್ತಾರೆ, ಯಾವ ರೀತಿಯ ಚರ್ಚೆ ಆಗೋ ಸಾಧ್ಯತೆ?
ಸ್ಮಿತಾ, ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾದ ಬಳಿಕ ಮೊದಲ ಬಾರಿಗೆ ಯತ್ನಾಳ್ ಅವರು ಬೆಂಗಳೂರಿಗೆ ವಾಪಸ್ಸಾಗಿರ್ತಕ್ಕಂಥದ್ದು. ಮೊನ್ನೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂತ ಮಾತಿತ್ತು. ಆದ್ರೆ ಅವರ ಸಕ್ಕರೆ ಫ್ಯಾಕ್ಟರಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಚಿಂಚೋಳಿಯಲ್ಲಿ ಉಳ್ಕೊಂಡಿದ್ರು. ಈಗ ರೆಬಲ್ಸ್ ಗಳ ಸಭೆ ಇರೋದ್ರಿಂದ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಮಧ್ಯಾಹ್ನ 12 ಗಂಟೆಗೆ ಸಭೆ ಆರಂಭವಾಗುತ್ತೆ. ಆದ್ರೆ ಯತ್ನಾಳ್ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಈವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ಈವರೆಗೂ ಕೂಡ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲೇ ಎಲ್ಲಾ ಸಭೆಗಳನ್ನು ಕೂಡ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಏಕಾಏಕಿ ಏನು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋದ್ರಿಂದ ಉಚ್ಚಾಟಿತ ನಾಯಕರೊಂದಿಗೆ ಬಿಜೆಪಿಯ ಹಾಲಿ ನಾಯಕರು ಯಾವುದೇ ರೀತಿಯಾದಂತಹ ಸಭೆ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಸಭೆಯನ್ನ ಗೌಪ್ಯವಾಗಿ ಸಭೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಗೌಪ್ಯ ಸಭೆಯಲ್ಲಿ ಬಹುತೇಕ ಒಂದಷ್ಟು ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಅವ್ರು ಯಾರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಬಹಿರಂಗವಾಗಿ ಗೊತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ ಗೌಪ್ಯವಾಗಿ ಸಭೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ಮೊದಲನೇದು. ಸೊ ಈಗಾಗಲೇ ಉಚ್ಚಾಟನೆ ಆಗಿರೋದ್ರಿಂದ ಅವರನ್ನ ಯಾವ ರೀತಿ ಮತ್ತೆ ಪಕ್ಷಕ್ಕೆ ಬರಮಾಡಿಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಒಂದಷ್ಟು ತಂತ್ರಗಳನ್ನ ಈ ಒಂದು ಸಭೆಯಲ್ಲಿ ಮಾಡಲಾಗುತ್ತೆ. ಪ್ರಮುಖವಾಗಿ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆಯನ್ನ ಮಾಡುವಂತದ್ದು ಮತ್ತು ಮನವಿಯನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತೆ ಪಕ್ಷದ ಉಚ್ಚಾಟನೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಉಚ್ಚಾಟನೆಯನ್ನ ವಾಪಸ್ ಯಾವ ರೀತಿ ತೆಗೆದುಕೊಳ್ಬೇಕು, ಹೈಕಮಾಂಡ್ಗೆ ಏನೆಲ್ಲ ಮನವಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಅದಕ್ಕೆ ಈ ಹಿಂದೆ ಯಾರೆಲ್ಲ ಉಚ್ಚಾಟಿತರಾಗಿದ್ರು ಅವರು ವಾಪಸ್ ಪಕ್ಷಕ್ಕೆ ಬರೋದಕ್ಕೆ ಏನೆಲ್ಲ ತಂತ್ರಗಳನ್ನ ಮಾಡಿದ್ರು ಮತ್ತು ಯಾವ ರೀತಿಯಾದಂತಹ ಮನವಿಯನ್ನ ಮಾಡಬೇಕು ಅನ್ನೋದನ್ನ ಎಲ್ಲ ಒಂದಷ್ಟು ಉದಾಹರಣೆಗಳನ್ನ ಸಂಗ್ರಹ ಮಾಡಿ ಯಾವ ರೀತಿ ಅಪೀಲ್ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಆದ್ರೆ ಸದ್ಯಕ್ಕೆ ಗೌಪ್ಯ ಸಭೆ ನಡೀತಾ ಇರೋ ಜಾಗಕ್ಕೆ ಯತ್ನಾಳ್ ಅವರು ಹೋಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಚಿಂಚೋಳಿಯಿಂದ ಹೈದರಾಬಾದ್ ವಿಮಾನ ನಿಲ್ದಾಣಕ್ಕೆ ಹೋಗಿ ವಿಮಾನ ನಿಲ್ದಾಣದ ಮೂಲಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಎಲ್ಲಿ ಗೌಪ್ಯ ಸಭೆ ನಡೀತಾ ಇದೆ ಆ ಭಾಗಕ್ಕೆ ಯತ್ನಾಳ್ ಅವರು ತೆರಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಸಭೆ ಬಹಳ ಪ್ರಮುಖವಾಗಿ ಮಹತ್ವವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋಂಥದ್ದು. ಸೊ ಹೀಗಾಗಿ ಈ ಒಂದು ಸಂದೇಶ ಹೈಕಮಾಂಡ್ಗೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗೌಪ್ಯ ಸಭೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಯತ್ನಾಳ್ ಅವರ ಉಚ್ಚಾಟಿಯಲ್ಲಿ ಬಿಜೆಪಿಯ ರಾಜ್ಯ ನಾಯಕತ್ವವನ್ನ ವಿರೋಧಿಸಿ ಬಿಜೆಪಿಯ ಮತ್ತೊಂದು ಬಣ ಇದೆಯಲ್ಲ, ಅದಕ್ಕೆ ಈಗ ಶಾಕಿಂಗ್, ಅದು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದು. ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಆದ ನಂತರ ಈಗ ಆ ಕಿಚ್ಚು ಧಗಧಗ ಅಂತೇಳಿ ಹೊತ್ತಿ ಉರಿತಾ ಇದೆ. ಉಚ್ಚಾಟನೆಯ ಬೆನ್ನಲ್ಲೇ ರೆಬಲ್ಸ್ ಟೀಮ್ ಫುಲ್ ಅಲರ್ಟ್ ಆಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ರೆಬಲ್ಸ್ ಟೀಮ್ ಮಹತ್ವದ ಸಭೆಯನ್ನು ಮಾಡ್ತಾರೆ. ಯತ್ನಾಳ್ ಉಚ್ಚಾಟನೆ ಮಾಡಿರೋ ಕುರಿತು ಚರ್ಚೆಯನ್ನು ಮಾಡ್ತಾರೆ. ಕುಮಾರ್ ಬಂಗಾರಪ್ಪ ಮನೆಯ ಬದಲು ಗೌಪ್ಯ ಸ್ಥಳದಲ್ಲಿ ಸಭೆಯನ್ನ ಮಾಡ್ತಾರೆ ಈ ರೆಬಲ್ಸ್ ನಾಯಕರು. ಸಭೆಯಲ್ಲಿ ಶಾಸಕ ಯತ್ನಾಳ್ ಭಾಗಿಯಾಗುವಂತ ಸಾಧ್ಯತೆ ಇದೆ. ಉಚ್ಚಾಟನೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಬಿಜೆಪಿಯ ವರಿಷ್ಠರಿಗೆ ಮನವಿ ಮಾಡುವಂತ ಸಾಧ್ಯತೆಯೂ ಇದೆ. ಇನ್ಮುಂದೆ ಯಾವುದೇ ರೀತಿಯ ಅಶಿಸ್ತನ್ನ ತೋರಿಸೋದಿಲ್ಲ, ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಿರುವುದಾಗಿ ಮನವಿ ಮಾಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಮುಂದೆ ಪರೇಡ್ ನಡೆಸಲು ತೀರ್ಮಾನವನ್ನ